ಯಾವ ರೀತಿ ಸೌಜನ್ಯ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಸೌಜನ್ಯ ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣವನ್ನ ದಾಖಲು ಮಾಡ್ತಾ ಇದ್ದಾರೆ, ಸುಳ್ಳು ಎಫ್ಐಆರ್ ಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಲೈವ್ ಉದಾಹರಣೆ ಇದೆ. ಏನು ಅಂತ ಹೇಳಿದ್ರೆ, ಕ್ರೈಮ್ ನಂಬರ್ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 101/2025 ಅಲ್ಲಿ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಆ ಜಿಸ್ಟ್ ಆಫ್ ದ ಕಂಪ್ಲೇಂಟ್ ಏನಂತ ಹೇಳಿದ್ರೆ, ನಾನು ಹರ್ಷೇಂದ್ರನಿಗೆ ಬಹುಮಗ ಸುಮಗ ಅಂತ ಬೈದೆ ಅಂತ ಹೇಳಿ ಒಬ್ಬ ದೂರುದಾರರು ಅದು ಯೂಟ್ಯೂಬ್ ಅಲ್ಲಿ ನೋಡಿ ಹೇಳ್ತಾರೆ. ಯೂಟ್ಯೂಬ್ ಅಲ್ಲಿ ಅಂದ್ರೆ ಝೊಮ್ಯಾಟೊ ಅಲ್ಲಿ ಆರ್ಡರ್ ಮಾಡೋದು. ಅವ್ರೇನು ನಾನು ಹರ್ಷೇಂದ್ರಗೆ ಬಹುಮಗ ಸುಮಗ ಬೈದೆ ಅಂತ ಹೇಳಿ ಅವರು ಏನು ಬಂದ್ ನೋಡಿಲ್ಲ ನನ್ನ. ಅವ್ರು ನೋಡುದು ನಾನು ಬಹುಮಗ ಸುಮಗ ಬೈದೆ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ನೋಡ್ತಾರಂತೆ. ಅದ್ರ ಮೇಲೆ ನನ್ನ ಮೇಲೆ ಹರ್ಷೇಂದ್ರಗೆ ಬಹುಮಗ ಸುಮಗ ಬೈದೆ ಅಂತ ಹೇಳಿ ಒಂದು ಎಫ್ಐಆರ್ ಮಾಡ್ತಾರೆ. ಅದರ ನಂಬರ್ 101/2025. ನಾನು ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ನನಗೂ ಆಶ್ಚರ್ಯ ಅನಿಸ್ತು. ನಾನು ಯಾವಾಗ ಹರ್ಷೇಂದ್ರಗೆ ಬಹುಮಗ ಸುಮಗ ಅಂತ ಬೈದೆ, ಎಲ್ಲಿ ಬಂದ್ ಬೈದೆ, ಯಾವ ಸಭೆಯಲ್ಲಿ ಬೈದೆ ಬಹುಮಗ ಸುಮಗ ಹರ್ಷೇಂದ್ರ ಅಂತ ಹೇಳಿ ನನಗೆ ಬಹಳ ಕನ್ಫ್ಯೂಷನ್ ಆಯ್ತು. ನಾನು ಪೊಲೀಸ್ ಸ್ಟೇಷನ್ ನಲ್ಲಿ ಸರ್ ತೋರಿಸಿರಿ ಸರ್, ಯಾವ ವಿಡಿಯೋದಲ್ಲಿ ನಾನು ಬಹುಮಗ ಸುಮಗ ಅಂತ ಹರ್ಷೇಂದ್ರ ಬಹುಮಗ ಸುಮಗ ಅಂತ ಬೈದಿದ್ದೇನೆ ಅಂತ ತೋರಿಸಿದ್ರು ಅವರು. ಪೊಲೀಸ್ ಸಿಬ್ಬಂದಿ ಅವರು ಡ್ಯೂಟಿ ಕರೆಕ್ಟ್ ಆಗಿ ಮಾಡಿದ್ರು, ವಿಡಿಯೋ ಆನ್ ಮಾಡಿದ್ರು. ಅದರಲ್ಲಿ ನಾನು ಬಹುಮಗ ಸುಮಗ ಎಲ್ಲಾದ್ರೂ ಬರ್ತದಂತ ನೋಡ್ತೀನಿ, ಅದರಲ್ಲಿ ಇಲ್ವೇ ಇಲ್ಲ. ಯಾಕಂದ್ರೆ ಹರ್ಷೇಂದ್ರ ಬಹುಮಗ ಸುಮಗ ಅಂತ ನಾನು ಬೈದೇ ಇಲ್ಲ. ಅದು ಅಂದಿದ್ದು ಹರ್ಷೇಂದ್ರ ಬಹುಮಗ ಸುಮಗ ಅಂತ ಹರ್ಷೇಂದ್ರ ಬೈತಾ ಇದ್ದಾನೆ ಅಂತೇಳಿ ಅಲ್ವಾ, ಅದು ಆ ವಿಡಿಯೋದಲ್ಲಿ ಇದೆ. ಅದು ನಾನು ನೋಡಿ ಹರ್ಷೇಂದ್ರ ಬಹುಮಗ ಸುಮಗ ಅಂತ ಹೇಳಿದ್ರೆ ಅದು ಓಕೆ, ಹೌದಪ್ಪ ನಾನೇ ಬೈದಿದ್ದೇನೆ ಅಂತ ಹೇಳಿ. ಆದ್ರೆ ಅದರಲ್ಲಿ ನೋಡಿದ್ರೆ ಹರ್ಷೇಂದ್ರ ಬಹುಮಗ ಸುಮಗ ಅಂತ ಅವನು ಬೈತಾ ಇದ್ದಾನೆ. ಯಾರು ಕೇಸರಿ ನೂಲನ್ನ ಕಟ್ಕೊಂಡು ಬರ್ತಾರೆ, ಯಾರು ಕೇಸರಿ ಶಾಲ್ ಹಾಕೊಂಡು ಬರ್ತಾರೆ ದೇವಸ್ಥಾನಕ್ಕೆ, ಅವರಿಗೆ ಹರ್ಷೇಂದ್ರ ಬಹುಮಗ ಸುಮಗ ಅಂತ ಬೈತಾ ಇದ್ದಾನೆ ಅಂತ ಹೇಳಿದ್ದನ್ನ ಇವನೇನ್ ತಪ್ಪಾಗಿ ತಿಳ್ಕೊಂಡಿದ್ದಾನೋ ಏನ್ ತಿಳ್ಕೊಂಡಿದ್ದಾನೋ, ನಾನೇ ಹರ್ಷೇಂದ್ರ ಬಹುಮಗ ಸುಮಗ ಅಂತ ಬೈದ್ನಂತೆ. ನನಗೆ ನೋಡಿ ಬಹಳ ನೋವಾಯ್ತಿದ್ದು. ಆಮೇಲೆ ಪೊಲೀಸರಿಗಾದ್ರೂ ಗೊತ್ತಾಗ್ಬೇಕಿತ್ತಲ್ಲ, ಬಂದು ಕೇಳ್ಬೇಕಾಗಿತ್ತು ಅವನಿಗೆ, ನೀನ್ ನೋಡಿದ್ದೇನಪ್ಪ ಗಿರೀಶ್ ಮಟ್ಟಣ್ಣ ಅವರು ಬಹುಮಗ ಸುಮಗ ಹರ್ಷೇಂದ್ರನೇ ಬಹುಮಗ ಸುಮಗ ಅಂತ ಬೈದಿದ್ದನ್ನ ನೀನ್ ನೋಡಿದ್ಯಾ ಅಂತ ಕೇಳ್ಬೇಕಾಗಿತ್ತು. ಅವನು ಹೇಳ್ತಾನೆ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಬಹುಮಗ ಸುಮಗ ಬೈದಿದ್ದು ಅಂತ ಇದರಲ್ಲಿ ಹೇಳ್ತಾನೆ. ಇದರಿಂದ ಧರ್ಮಕ್ಕೆ ಅಪಮಾನ ಆಗ್ಬಿಡ್ತಂತೆ, ಯಾವ ಧರ್ಮಕ್ಕನೋ ಗೊತ್ತಿಲ್ಲ ನನಗೆ. ಹಿಂಗಾಗಿ ನನಗನ್ನಿಸ್ತು, ನಾನು ಕೇಳಿದೆ ಸರ್ ಇದರಲ್ಲಿ ತೋರಿಸ್ರಿ ಹರ್ಷೇಂದ್ರ ಬಹುಮಗ ಸುಮಗ. ನೋಡಿದ್ರಲ್ಲಿ ಕಾನೂನು ಏನ್ ಹೇಳ್ತದೆ, ಹರ್ಷೇಂದ್ರಗೆ ಬಹುಮಗ ಸುಮಗ ಅಂದ್ರೆ ಹರ್ಷೇಂದ್ರ ನನ್ನ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಗಿರೀಶ್ ಮಟ್ಟಣ್ಣ ಅವ್ರು ನನಗೆ ಹರ್ಷೇಂದ್ರನಿಗೆ ಬಹುಮಗ ಸುಮಗ ಅಂತ ಹೇಳಿದ ಅಂತೇಳಿ ಹರ್ಷೇಂದ್ರ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ದಟ್ ಈಸ್ ದಿ ಇದು ಡಿಫೆಮೇಷನ್ ಆಕ್ಟ್ ಅಲ್ಲಿ ಬರೋದು. ನಾನು ಹರ್ಷೇಂದ್ರಗೆ ಬಹುಮಗ ಸುಮಗ ಅಂತಂದು ಅಂದಿದ್ದನ್ನ ಇನ್ಯಾರೋ ಯಾವ್ದೋ ಯೂಟ್ಯೂಬ್ ನಲ್ಲಿ ನನಗ್ ಪರಿಚಯ ಇಲ್ದಿರೋ ಯೂಟ್ಯೂಬ್ ಅಲ್ಲಿ ನೋಡಿ ಗಿರೀಶ್ ಮಟ್ಟಣ್ಣವರ್ ಹರ್ಷೇಂದ್ರಗೆ ಬಹುಮಗ ಸುಮಗ ಅಂತ ಬೈದ ಅಂತ ಅಂದ್ಬಿಟ್ರೆ ಅದು ಯಾವ ಕಾನೂನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹಿಂಗಾಗಿ ಹರ್ಷೇಂದ್ರ ಬಹುಮಗ ಸುಮಗ ಅಂತಂದು ಏನೋ ಒಂದು ಪ್ರಕರಣ ದಾಖಲೆ ಮಾಡಿದ್ದಾರೆ, ಸುಳ್ಳು ಎಫ್ಐಆರ್ ಮಾಡಿದ್ದಾರೆ, ಅದು ತಪ್ಪು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ನೋಡಿ, ಹರ್ಷೇಂದ್ರ ಬಹುಮಗ ಸುಮಗ ಅಂತ ಏನಾದ್ರು ನಾನು ಅಂತ ಅಂದಿದ್ರೆ ಅದು ಹರ್ಷೇಂದ್ರ ಅವರೇ ಕಂಪ್ಲೇಂಟ್ ಕೊಡ್ಬೇಕಲ್ಲ. ಯಾಕಂದ್ರೆ ಅವ್ರಿಗೆ ನೋವಾಗಿರ್ತದೆ. ಅವ್ರಿಗೆ ನೋವಾಗಬೇಕಂದ್ರೆ ಅವ್ರಿಗೆ ಅನಿಸ್ಬೇಕು, ನೋವಾಗಿ ಅವ್ರಿಗೆ ನನಗೆ ಮೋಸ್ಟ್ಲಿ ಅವ್ರಿಗೆ ಅನ್ಸಿರ್ಬೋದು ಹರ್ಷೇಂದ್ರ ಅವನು ಬಹುಮಗ ಸುಮಗನೇ ಅಂತಾನೆ ಇರ್ಬೇಕು ಅಂತ ನನಗನ್ಸುತ್ತೆ. ಅಂದ್ರೆ ಅವ್ರಿಗೆ ಅನ್ಸಿರ್ಬೋದು ಅಲ್ವಾ. ಅವರು ಹರ್ಷೇಂದ್ರ ಬಹುಮಗ ಸುಮಗ ಅಂತ ಅವ್ರಿಗೆ ಖಾತ್ರಿ ಆಗಿರೋದ್ರಿಂದನೇ ಅವ್ರು ಕಂಪ್ಲೇಂಟ್ ಕೊಟ್ಟಿರ್ಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಥರ್ಡ್ ಪಾರ್ಟಿ ಹೌ ಕ್ಯಾನ್ ಹಿ ಗಿವ್ ಅ ಕಂಪ್ಲೇಂಟ್ ದಟ್ ಹಿ ಸೇಡ್ ಬಹುಮಗ ಹರ್ಷೇಂದ್ರ ಸುಮಗ ಬಹುಮಗ ಅಂತ ಹೇಳಿ? ಇದು ಅನ್ಯಾಯದ ಪರಮಾವಧಿ ಅಲ್ವಾ ಇದು. ಪೊಲೀಸ್ ಸ್ಟೇಷನ್ ಅವರು ಅದಕ್ಕೆ ನಾನು ಕೇಳಿ ಆಮೇಲೆ ಮತ್ತೆ 3 ಸರಿ ಅಂದ್ರೆ ಸ್ಯಾಂಪಲ್ ತಗೊಂಡ್ರು. ಹರ್ಷೇಂದ್ರ ಬಹುಮಗ ಸುಮಗ ಇವತ್ತು ಅವನ ಬುಡಕೆ ಬಂದಿದೆ, ಜೈಲಿಗೆ ಹೋಗ್ತೇನೆ ಎನ್ನುವ ಭಯದಿಂದ ಹಿಂದೂ ಧರ್ಮದ ಪವಿತ್ರ ಕೇಸರಿ ಬಾವುಟವನ್ನು ಈ ರೀತಿ ದುರುಪಯೋಗ ಪಡಿಸ್ತಾ ಇದ್ದಾರೆ. ಹರ್ಷೇಂದ್ರ ಬಹುಮಗ ಅಂದ್ರೆ ಇದು 1 ಸಾರಿ. ಅದಾದ ನಂತರ ಮತ್ತೆ 2ನೇ ಸಾರಿ ವಾಯ್ಸ್ ಸ್ಯಾಂಪಲ್ ಕೇಳಿದ್ರು. ಹರ್ಷೇಂದ್ರನಿಗೆ ಬಹುಮಗ ಸುಮಗ ಎಂದು ಹೇಳ್ತಾ ಇದ್ರು. ಆನಂತರ ಈಗ ಅವನ ಬುಡಕೆ ಬಂದಿದೆ, ಅವನಿಗೆ ಜೈಲಿಗೆ ಹೋಗುವ ಭಯ ಇದೆ ಅಂತ ಹೇಳಿ 2ನೇ ಸಾರಿ ಹೇಳಿದ್ರು. ಆನಂತರ ಮತ್ತೆ ಹರ್ಷೇಂದ್ರ ಅನ್ನೋ ಅಂತಹ ಸಿಇಒ ಧರ್ಮಸ್ಥಳ ಬಹುಮಗ ಸುಮಗ ಅವನಿಗೆ ಬುಡಕೆ ಬಂದಿದೆ, ಜೈಲಿಗೆ ಹೋಗ್ತೇನೆ ಅನ್ನುವ ಭಯ ಇದೆ, ಇದರಿಂದ ಕೇಸರಿ ಬಾವುಟವನ್ನ ದುರುಪಯೋಗ ಪಡಿಸ್ತಾ ಇದ್ದಾರೆ ಅಂತ ನಾನು ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನೀವು ಎಲ್ಲೂ ಕೂಡ ನೋಡಿ, ನೀವು ದಯವಿಟ್ಟು ಇದನ್ನ ತೋರಿಸಿ, ಸಾರ್ವಜನಿಕರಿಗೂ ಕೂಡ ತೋರಿಸಿ, ಈ ನ್ಯಾಯಾಂಗ ವ್ಯವಸ್ಥೆಗೂ ಕೂಡ ತೋರಿಸ್ರಿ. ನಾನೇನಾದ್ರೂ ಹರ್ಷೇಂದ್ರಗೆ ಬಹುಮಗ ಸುಮಗ ಅಂತ ಬೈದಿದ್ದೀನ? ಹರ್ಷೇಂದ್ರಗೆ ಬಹುಮಗ ಸುಮಗ ಅಂತ ಹೇಳಿದ್ರೆ ಹೌದಪ್ಪ ಮಾಡ್ಬೇಕಿತ್ತು. ಸುಖ ಸುಮ್ನೆ ಯಾರು ಥರ್ಡ್ ಪಾರ್ಟಿ ಯಾವ್ದೋ ವಿಡಿಯೋ ನೋಡ್ಕೊಂಡು ಗಿರೀಶ್ ಮಟ್ಟಣ್ಣ ಅವ್ರ ಬಹುಮಗ ಸುಮಗ ಅಂತ ಹೇಳೋದು ನಿಜವಾಗ್ಲೂ ಕೂಡ ಒಂದು ಕಾನೂನಿನ
ವಿರೋಧಿ ಕ್ರಮ ಇದು. ಸುಳ್ಳು ಎಫ್ಐಆರ್ ಮಾಡೋದು ಕಾನೂನು ವಿರೋಧಿ ಕ್ರಮ. ಇದರ ವಿರುದ್ಧ ನಾವು ಖಂಡಿತವಾಗಿ ಪ್ರತಿಭಟನೆ ಮಾಡ್ತೇವೆ. ಮತ್ತೆ ಅವರನ್ನು ಕೂಡ ಯಾರು ಸುಳ್ಳು ದೂರುದಾರ ಇದ್ದಾರೆ, ಸುಳ್ಳು ದೂರನ್ನ ದಾಖಲಿದ್ದಾರೆ, ಅವರನ್ನು ಕೂಡ ಕಾನೂನಿಗೆ ಕಟಕಟೆಯಿಂದ ಇದು ಮಾಡಿ ಇನ್ಮೇಲೆ ಈ ತರ ಬೋಮಗ ಸುಮಗ ಹರ್ಷೇಂದ್ರ ಬೋಮಗ ಸುಮಗ ಅಂತ ಹೇಳ್ಕೊಂಡು ಆ ತರ ಪ್ರಕರಣವನ್ನು ದಾಖಲು ಮಾಡಬೇಡ್ರಿ ಅಂತ ಹೇಳ್ತೀನಿ.